ಆದ್ರೆ ನಿನ್ನ ನೋಡ್ತಿದ್ರೆ ಒಂಥರ ಸಂತೋಷ ಆಗುತ್ತೆ, ಅದ್ರ ಕಣ್ಣೀರು ಬರುತ್ತೆ. ಅಮ್ಮೋರೆ, ಸಂತೋಷ ಆಯ್ತದೆ ಅನ್ನೋದೇನೋ ಸರಿ, ಆದ್ರೆ ಕಣ್ಣೀರ್ ಯಾಕೆ? ನನ್ನ ನಂದಿನಿ ಗರ್ಭಿಣಿ ಆಗಿದ್ದಾಗ ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ. ಅವಳನ್ನ ಮನೆಗೂ ಸೇರಿಸಿರ್ಲಿಲ್ಲ. ಗಂಡ ಹೆಂಡತಿ ಇಬ್ರು ಎಲ್ಲೋ ದೂರ ಹೋಗಿ ಮನೆ ಮಾಡ್ಕೊಂಡು ಜೀವಿಸ್ತಿದ್ರು. ಆಗ ಅವಳು ನನ್ನನ್ನು ಎಷ್ಟು ನೆನೆಸ್ಕೊಂಡಿರ್ತಾಳೋ ಏನೋ. ಮಗಳನ್ನ ಪ್ರೀತಿ ಮಾಡಿ ಅವಳು ಸೇವೆ ಮಾಡೋ ಶಕ್ತಿ ಆವಾಗಿತ್ತು. ಆದ್ರೆ ಆಗ ನಾನು ಅವಳನ್ನ ದೂರ ಮಾಡ್ಕೊಂಡ್ಬಿಟ್ಟೆ. ಈಗ ನೀನು ಗರ್ಭಿಣಿ, ನಿನ್ ಸೇವೆ ಮಾಡೋ ಮನಸ್ಸಿದೆ, ಅದ್ರ ದೇಹದಲ್ಲಿ ಶಕ್ತಿ ಇಲ್ಲ. ಕಾಲ ನಮ್ಮನ್ನು ಕಾಯೋದಿಲ್ಲ. ಆವತ್ತು ನಾನು ನಂದಿನಿನ ಕ್ಷಮಿಸಿ ನನ್ನ ಜೊತೆಲೇ ಇಟ್ಕೊಂಡಿದ್ದಿದ್ರೆ ನಾನು ನನ್ನ ಮೊಮ್ಮಗು ಶ್ರಾವಣಿನ ಆಡಿಸ್ಬೋದಿತ್ತು. ಆದರೆ ನಾನಷ್ಟು ಅದೃಷ್ಟವಂತೆ ಅಲ್ಲ. ಇನ್ನೊಂದು ಸ್ವಲ್ಪ ದಿನಕ್ಕಾದ್ರೆ ನಮ್ಮ ಶ್ರಾವಣಿನೂ ಗರ್ಭಿಣಿ ಆಗ್ತಾಳೆ. ಆಗ ಅವಳಿಗೆ ಅವಳ ತಾಯಿ ಜೊತೆ ಇರಬೇಕು ಅಂತ ಎಷ್ಟು ಆಸೆ ಆಗುತ್ತೋ ಏನೋ. ಆದರೆ ಏನು ಮಾಡೋದು, ನಮ್ಮ ನಂದಿನಿನೂ ನನ್ನ ಹಾಗೆ ದುರಾದೃಷ್ಟವಂತೆ ಅನಿಸುತ್ತೆ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಅಥವಾ ಇದ್ದಾಳೋ ಇಲ್ವೋ ಒಂದು ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ನನ್ನ ಮನಸ್ಸಿಗೆ ನಂದಿನಿ ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾಳೆ, ಆದಷ್ಟು ಬೇಗ ನಮ್ಮನ್ನು ಸೇರ್ಕೋತಾಳೆ ಅಂತ ಅನಿಸ್ತಿರುತ್ತೆ. ನನಗಿರೋ ಕೊನೆ ಆಸೆ ಅದೇ. ಅದು ಕಣ್ಮುಚ್ಚಕ್ಕೂ ಮುಂಚೆ ನನ್ನ ಮಗಳನ್ನ ನೋಡಬೇಕು. ನೀವು ಅಳ್ಬೇಡಿ, ಆದಷ್ಟು ಬೇಗ ನಂದಿನಿ ಅಮ್ಮವರು ಈ ಮನೆನ ಸೇರ್ಕೋತಾರೆ.